ANMR ನ್ಯೂಸ್ಗೆ ಸ್ವಾಗತ. ರಾಮೋಸ್ ಫರ್ನಿಚರ್ ಪ್ಯಾರಡೈಸ್ KSRTC ಡಿಪೋ ಮುಂಭಾಗ, ಬೆಂಗಳೂರು ಜೋಡಿ ರಸ್ತೆ, ಚಿಂತಾಮಣಿ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ 2 ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಆಫೀಸ್ ಫರ್ನಿಚರ್ಸ್, ಬೆಡ್ರೂಮ್ ಕಾರ್ಡ್ಸ್, ವಾರ್ಡ್ರೋಬ್ಸ್, ಸ್ಲೀಪೆಲ್ ಅಂಡ್ ಸೆಂಚುರಿ ಮ್ಯಾಟರ್ಸ್, ಸೋಫಾ ಮ್ಯಾಟ್, ಬೆಡ್ಶೀಟ್, ಪಿಲ್ಲೋಸ್ ಹಾಗೂ ಮಾಡ್ಯುಲರ್ ಕಿಚನ್ ಮನೆಯ ಎಲ್ಲ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಕೈಗೆಟುವ ಬೆಲೆಗಳಲ್ಲಿ ತಕ್ಕಂತೆ 15 ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ. ಇನ್ನೇಕೆ ತಡೆ, ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ಬೆಂಗಳೂರು ಜೋಡಿ ರಸ್ತೆ, KSRTC ಡಿಪೋ ಮುಂಭಾಗ, ಚಿಂತಾಮಣಿ. ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ನಡೆಸಿದ ನಿವೇಶನದಾರರು. ಬದಲಿ ನಿವೇಶನ ನೀಡುವ ಲಿಖಿತ ಭರವಸೆ, ಧರಣಿ ಅಂತ್ಯ. ಚಿಂತಾಮಣಿ ತಾಲೂಕಿನ ಕೋಟಕಲ್ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿರುವ ತಮ್ಮ ನಿವೇಶನಕ್ಕೆ ಗ್ರಾಮದ ಇಮಾಮಿ ಎಂಬುವರು ನಿವೇಶನದ ಸುತ್ತಲೂ ಕಲ್ಲು ಚಪ್ಪಡಿ ಕಾಂಪೌಂಡ್ ಹಾಕಿಕೊಳ್ಳುತ್ತಿರುವುದರಿಂದ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ರಸ್ತೆಯೇ ಇಲ್ಲೇ ಇರುವುದನ್ನು ಕಂಡ ಅಧಿಕಾರಿಗಳು ಕಾಂಪೌಂಡ್ ಕಾಮಗಾರಿಗೆ ತಡೆಯೊಡ್ಡಲು ಮುಂದಾದಾಗ ನಿವೇಶನದಾರರು ಮತ್ತು ಅಧಿಕಾರಿಗಳ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದ್ದಲ್ಲದೆ ನಿವೇಶನದಾರರು ಧರಣಿ ನಡೆಸಿದ ಘಟನೆ ಬುಧವಾರ ನಡೆಯಿತು. ಕೋಟಕಲ್ ಗ್ರಾಮದ ಇಮಾಂಬಿರವರ ಗಂಡ ಲೇಟ್ ಬುಡ್ಡು ಸಾಬಿ ಎಂಬುವರು ಸರ್ವೆ ನಂಬರ್ 46ರಲ್ಲಿ ರಶೀದ್ ಸಾಬಿ ಎಂಬುವರಿಂದ ನಿವೇಶನ ಖರೀದಿ ಮಾಡಿದ್ದು, ಸದರಿ ನಿವೇಶನ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂಭಾಗದಲ್ಲಿಯೇ ಇದೆ. ಇದುವರೆಗೂ ಖಾಲಿ ಸೈಟ್ನಲ್ಲಿ ಕುರಿಗಳು ಕಟ್ಟುತ್ತಿದ್ದ ಇಮಾಂಬಿರವರು ಇದೀಗ ಕಲ್ಲು ಚಪ್ಪಡಿ ಕಾಂಪೌಂಡ್ ಹಾಕಿಕೊಳ್ಳಲು ಮುಂದಾಗಿದ್ದಾರೆ. ಕಲ್ಲು ಚಪ್ಪಡಿ ಕಾಂಪೌಂಡ್ ನಿರ್ಮಾಣ ಮಾಡುವುದರಿಂದ ಗ್ರಾಮ ಪಂಚಾಯಿತಿ ಕಟ್ಟಡ ಮುಚ್ಚಿ ಹೋಗಿ ಕಾಣದೇ ಇರುವುದು ಮತ್ತು ದಾರಿಯೇ ಇಲ್ಲದಂತ ಇರುವುದನ್ನು ಕಂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭಾಗ್ಯಮ್ಮ, ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕರಾದ ರವಿರವರು ಗ್ರಾಮಾಂತರ ಪೊಲೀಸರ ಸಮ್ಮುಖದಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ತಡೆಯೊಡ್ಡಲು ಮುಂದಾದಾಗ ಅಧಿಕಾರಿಗಳು ಮತ್ತು ನಿವೇಶನದಾರರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದ್ದಲ್ಲದೆ ನಿವೇಶನದಾರರು ಧರಣಿ ಕುಳಿತು ಪ್ರತಿಭಟನೆ ನಡೆಸಿದ ಘಟನೆ ಸಹ ನಡೆಯಿತು. ನಂತರ ದಾಖಲೆಗಳು ಪರಿಶೀಲನೆ ನಡೆಸಿದಾಗ ಗ್ರಾಮ ಪಂಚಾಯಿತಿ ಕಟ್ಟಡ ಗ್ರಾಮ ಠಾಣದಲ್ಲಿ ನಿರ್ಮಾಣ ಮಾಡಿದ್ದರೆ ಇಮಾಂಬಿರವರ ನಿವೇಶನ ಗ್ರಾಮದ ಸರ್ವೆ ನಂಬರ್ ಮತ್ತು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿಯೇ ನಿವೇಶನ ಇರುವುದನ್ನು ಖಚಿತಪಡಿಸಿಕೊಂಡ ಅಧಿಕಾರಿಗಳು ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸದಸ್ಯರ ನಡುವೆ ಚರ್ಚೆ ನಡೆಸಿದ ನಂತರ ಪಂಚಾಯಿತಿ ಪಕ್ಕದಲ್ಲಿ ಬೇರೆ ನಿವೇಶನವನ್ನು ಅಳತೆ ಮಾಡಿ ಬದಲಿ ನಿವೇಶನ ವ್ಯವಸ್ಥೆ ಮಾಡಿಕೊಡುವುದಾಗಿ ಚುನಾಯಿತ ಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಲಿಖಿತದ ಮೂಲಕ ಭರವಸೆ ನೀಡಿದ ನಂತರ ಧರಣಿ ಅಂತ್ಯಗೊಳಿಸಿದರು. ಇನ್ನು ಮುಂಜಾಗ್ರತೆಯಾಗಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದರು. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ S. ಆನಂದರವರು ಅಧಿಕಾರಿಗಳು ಮತ್ತು ಗ್ರಾಮದ ಪ್ರಮುಖ ಮುಖಂಡರೊಂದಿಗೆ ಮಾತುಕತೆ ನಡೆಸಿದ ನಂತರ ನಿವೇಶನದಾರರಿಗೂ ಸಮಸ್ಯೆಯನ್ನು ತಹಶೀಲ್ದಾರ್ ಮೂಲಕ ನಿವಾರಿಸುವ ಭರವಸೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟರೆಡ್ಡಿ, ಸದಸ್ಯರಾದ ವೆಂಕಟಪ್ಪ, ಮಂಜು, ಬೇಡರಣ್ಣಪ್ಪ, ವೆಂಕಟಶಿವ, ಬಾಬು, ನರಸಿಂಹಪ್ಪ, ಲಕ್ಷ್ಮೀನಾರಾಯಣಪ್ಪ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಅಷ್ಟವರೆಗೂ ಸರ್ ಅವ್ರಿಗೆ ಆಚೆ ಬರೋರ್ಗೆ ಯಾರು ಮುಟ್ಬೇಡಿ ಸರ್, ನಾವು ಬಿಟ್ಕೊಡ್ಬೇಕಂದ್ರೆ ಬಿಟ್ಕೊಡ್ತೀವಿ. ಅವ್ರು ಮಾತಾಡ್ತಾ ಇದ್ದಾರೆ. ಇರಿ ಸರ್, ಯಾಕೆ ಸರ್ ಅಷ್ಟೇ ಅರ್ಜೆಂಟು ಸರ್, ಯಾಕೆ ಸರ್ ಅಷ್ಟೇ ಸರ್? ಎಲ್ಲೂ ಕೂಡ ఒక అర్ధ గంట ఉండాలి. ಅವ್ರು ಬಿಟ್ಕೊಡಿ ಅಂದ್ರೆ ನಾವು 1 ನಿಮಿಷ ಇರಲ್ಲ ಸರ್, ಇಲ್ಲಿ ಹೊತ್ತಾಗ್ತೀವಿ. ಯಾರು ಮುಟ್ಬೇಡಿ ಅಷ್ಟೇ. రవీన మాట్లాడుతున్నాడు. ఇది లేకుంటే పని వాళ్ళు మాట్లాడరా? మాకు సంపేయండి. మేము పోయలేదు. మా సొమ్ముకు మేము ఎలా వ్యవసాయం ఎలా మాకు పోయిస్తా అంటారు. ఏం పాసం నిన్ననే కల్సా అవసరం ಇಲ್ಲ. ఎంత నట్టు పడుకోరా. ఇది ಈಗ ಯಜಮಾನ್ ಜಾಗ 26 ಎಲಕ್ಕೆ ಮೂರಡಿ ಒಂದು ಮುಂಜ ಕಾಂಪೌಂಡ್ ಗೆ ಇಡ್ಸ್ಕೊಂಡು ಅక్కడ తీసుకో పింగర్ ಮೂರಡಿ
వెనక్కి తీసుకోవట్లా తీసుకోవట్లా ఇప్పుడు పట్టుకోండి. ಮೂರಡಿ ಕಟ್ ಮಾಡಿ. ಸರಿ ಅಂತ ಪಡ್ತಾರಪ್ಪ. ಸರಿ ಸರಿ ಅಂತ ಪಡ್ತಾರ. లేదు ఇట్లా ఇడిపించేది అట్లా కాదు. ఇది కొంచెం కూడా చూసిపోయి దీనికి కూడా తక్కువ వస్తుంది. అర్థం చేసుకోవాలి. ముందు ఇద్దరికి ఇడుస్తాడు నీకు వాళ్ళకి కూడా తెలుసు కదా మరి. సైడ్లు ఎంత ఉన్నాయి అంతే. అది నీదెంత ఉంది, ఆయన ನನ್ನ ಹೆಸರು ಜಿ ಮಹಬೂಬ್ ಸಾಬಿ ಬಾಬು ಅಂತ ಕರೀತಾರೆ. ನಮ್ಮ ಮಿಸ್ಸಸ್ ಅಜ್ಮನ್ ಜಹರಾಬಾನಿ ಅವರು ಇಲ್ಲಿ ಹಾಲಿ ಗ್ರಾಮ ಪಂಚಾಯತಿ ಮೆಂಬರು. ಹಿಂದೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು. 10 ವರ್ಷಗಳ ಹಿಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ದರು. ಇಲ್ಲಿ ಏನು ತಕರಾರಾಗಿದೆ ಅಂದರೆ, ಇದು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಇದು ಇರೋದು ನಮ್ಮೂರು KV ವೆಂಕಟೇಶ ಶೆಟ್ಟಿ ಅನ್ನೋರು ದಾನ ಮಾಡಿದ್ದಾರೆ. ದಾನ ಮಾಡಿಕೊಟ್ಟಿರೋದು ಈ ಗೋಡೆ ಎಷ್ಟಿದೆಯೋ ಅಷ್ಟೇ ಪಂಚಾಯತಿಗೆ ದಾನ, ಈ ಕಡೆ ದಾನ ಮಾಡಿಕೊಟ್ಟಿರೋದು. ಮತ್ತು ಇನ್ನೊಂದೇನೆಂದರೆ, ಇಲ್ಲಿ ಗಲಾಟೆ ಶುರುವಾಗಿರೋದೇನೆಂದರೆ, ಇಲ್ಲಿ 1989ರಲ್ಲಿ 88-89ರಲ್ಲಿ ಇಲ್ಲಿ ಮುನ್ಸಿಪಲ್ ಸಿವಿಲ್ ನ್ಯಾಯಾಲಯದಲ್ಲಿ 67/1988-89 ಅಂತ ಕೇಸ್ ಒಂದಾಗಿತ್ತು. ಇದು ಸರ್ವೆ ನಂಬರ್ 46. ಇದು ಈ ಸರ್ವೆ ನಂಬರ್ 46ರಲ್ಲಿ ಇರೋದು 2 ಎಕರೆ 10 ಗುಂಟೆ ಜಮೀನು. 10 ಗುಂಟೆ ಜಮೀನು. ಈ ಜಮೀನು ಬಂದು KV ಸತ್ಯನಾರಾಯಣ ಮೂರ್ತಿ ಅನ್ನೋದು ನಮ್ಮೂರು ಬ್ರಾಹ್ಮಿನ್ಸರು ಅವ್ರದ್ದು. ನಮ್ಮೂರಲ್ಲಿ 61 ಜನನು ಇದು ಖಾಲಿ ಇದ್ದಕ್ಕೋಸ್ಕರ ಇಲ್ಲಿ ಸೈಡ್ಗಳು ಹಾಕ್ಕೊಂಡ್ಬಿಟ್ರು, ಗುಡ್ಸಲು ಹಾಕ್ಕೊಂಡ್ಬಿಟ್ರು. ಆ ಕೇಸು 89ರಲ್ಲಿ ಕೇಸ್ ಹಾಕಿದ್ರು. 89ರಲ್ಲಿ ನಡೆದಿದ್ದು. ಆವಾಗ ಕೇಸ್ ಹಾಕಿದ್ದು. ಗುಡ್ಸಲೆಲ್ಲ ಹಾಕ್ಕೊಂಡ್ಬಿಟ್ಟು ಕೇಸ್ ನಡೀತಾನೆ ಇತ್ತು. ಈ ಸತ್ಯನಾರಾಯಣ ಮೂರ್ತಿ ಮತ್ತು ಅವ್ರ ತಮ್ಮ ಪ್ರಭಾಕರ್, ಸತ್ಯನಾರಾಯಣ ಮೂರ್ತಿ ಬಿನ್ ನರಸಿಂಹಮೂರ್ತಿ ಮತ್ತು ಪ್ರಭಾಕರ್ ಬಿನ್ ನರಸಿಂಹಮೂರ್ತಿ ಅವರು ಅಲ್ಲಿ ನಮ್ಮೂರವರು. ಅವರು ಮಹಾರಾಷ್ಟ್ರದಲ್ಲಿದ್ದರು. ಆಗ ಅಲ್ಲಿ ವಾಸ ಇದ್ದರು, ಏನು ಡ್ಯೂಟಿಯಲ್ಲಿದ್ದರು ಅವರು ಇಲ್ಲಿ ಬರೋಕ್ಕಾಗಲ್ಲ ಕೇಸ್ಗೆ ಅಂತ ನಮ್ಮೂರಲ್ಲಿ ಶ್ರೀರಾಮಪ್ಪ ಅಂತ ದೊಡ್ಡ ಮನುಷ್ಯರು ಇಲ್ಲಿ ಹಾಕ್ಸಿದ್ದು. ಇನ್ನು ಅದರ್ಸ್ ಬೇರೆಯವರು ಇದ್ದರು. ನಿಮಗೆ ಬಿಟ್ಕೊಟ್ಬಿಡ್ತೀನಿ ಅಂತ ಆ ಕೇಸ್ ನಡೀತಾ ಇದ್ದದ್ದು ವಾಪಸ್ ತಗೊಳ್ಳೋಣ. ಇಲ್ಲಿ ಹುಣಸೆ ಮರಗಳಿತ್ತು. ಆ ಹುಣಸೆ ಮರಗಳು ನಿಮಗೆ ಬಿಡ್ತೀನಿ, ನನಗೆ ಅಷ್ಟು ದುಡ್ಡು ಕೊಟ್ಟುಬಿಡಿ ಅಂತ ಅವರು ಕರಾರು ಮಾಡ್ಕೊಂಡ್ರಿಲ್ಲಿ. ಕರಾರು ಮಾಡ್ಕೊಂಡಾಗ 61 ಜನಕ್ಕೂ ಸೈಡ್ಗಳು ಇಲ್ಲಿ ಕೊಟ್ಟರು. ದುಡ್ಡು ಅವ್ರು ಕೊಟ್ಟಿದ್ದಾರೆ. ಇವರೆಲ್ಲ ಸೇರಿ ಅವ್ರ ದುಡ್ಡು ಎಷ್ಟು ಅಂದರೆ ₹25,000. 25,000 ರೂಪಾಯಿಗೆ ಫಿಕ್ಸ್ ಮಾಡಿ 20,000 ರೂಪಾಯಿ ಅವ್ರು ಕೊಟ್ಟ ಮೇಲೆ ಇವ್ರಿಗೆ ಒಂದು ಕ್ರಯ ಮಾಡಿಕೊಟ್ರು. ಅದು ಇಲ್ಲಿಂದ ಸೈಡು. ಆ ದೊಡ್ಡ ಮನುಷ್ಯ ಶ್ರೀರಾಮಪ್ಪನವ್ರು ಏನು ಮಾಡಿದ್ರು ಅಂದರೆ, ಎಲ್ಲ ಜಾತಿಯವ್ರಿಗೆ ಒಂದೇ ಕಡೆ ಸೇರ್ಸೋಕ್ಕಾಗಲ್ಲ, ಒಂದೊಂದು ಜಾತಿಯವ್ರಿಗೆ ಒಂದೊಂದು ಕಡೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು 28ಗೆ 30, 30ಗೆ 25 ಆ ಥರ ಸೈಡ್ಗಳು ಮಾಡಿ 12 ಅಡಿ ರೋಡ್ ಮಾಡಿ, ಇಲ್ಲಿ ಮೈನ್ ರೋಡಲ್ಲಿ 18 ಅಡಿ ರೋಡ್ ಮಾಡಿ ಅವರೇ ಲೋಕಲ್ ಆಗಿ ಸ್ಕೆಚ್ ಮಾಡ್ಕೊಂಡು, ಇದು ಅಗ್ರಿಮೆಂಟು 92ರಲ್ಲಿ ಆಗಿದ್ದು ಆಯಿತಾ, ಮಾಡಿ ಸೈಡ್ಗಳು ಒಂದೊಂದು ಜಾತಿಗೆ, ಮುಸ್ಲಿಮ್ಸ್ಗೆ, ನಾಯಕರಿಗೆ, ಭಜಂತ್ರಿ ಅವ್ರಿಗೆ, ಎಲ್ಲ ಕ್ಯಾಸ್ಟ್ಗೆ ಹಿಂಗಡನೆ ಮಾಡಿ ಕೊಟ್ಟರು. ನನಗೂ ಸ್ವಂತ ಇದೆ, ನನ್ನ ಜಮೀನು ಮನೆ 3 ಸೈಡ್ಗಳು ನನಗೂ ಇದೆ. 2 ಸೈಡ್ಗಳು ನನಗೂ ಅದೇ ಕೇಸಲ್ಲಿ ನನಗೂ ಬಂದಿರೋದು.
ಒಂದು ನಾನು ತಗೊಂಡಿರೋದು ಈ ಥರ ನಡೆದಿರೋದು. ಇವ್ರಿಗೂ ರಶೀದ್ ಸಾಬಿ ಅನ್ನೋರು ಇವರಪ್ಪ. ರಶೀದ್ ಸಾಬಿ 48 ಸೀರಿಯಲ್ ನಂಬರಲ್ಲಿ ಇದ್ದಾರೆ. ಇದರಲ್ಲಿ 48 ಸೀರಿಯಲ್ ನಂಬರ್ ಇದ್ದಾರೆ. ಇವರು ಮಾಡ್ಕೊಂಡಿಲ್ಲ, ನಮ್ಮ ಸ್ವಂತ ಜಮೀನು ಯಾರು ಇವ್ರು ನಮ್ಮೂರಲ್ಲಿ ಅರ್ಧ ಮಾಡ್ಕೊಂಡಿಲ್ಲ ಯಾರೂ. 61 ಸೈಡಲ್ಲಿ 50% ಮಾಡ್ಕೊಂಡಿದ್ದಾರೆ, ಕೆಲವ್ರು ಮಾಡ್ಕೊಂಡಿಲ್ಲ. ಊರಲ್ಲೇ ಕೆಲವು ಮಾಡ್ಕೊಂಡಿಲ್ಲ. ಅದು ಎಲ್ಲರಿಗೂ ತಿಳಿದಿರೋ ವಿಚಾರನೇ. ಇವಾಗೇನು ಅವ್ರ ಕುರಿಗಳು ಹಾಕ್ಕೊಂತ ಇದ್ರಿ ಪಂಚಾಯತ್ ಮುಂದೆ. ಇದಾಗಿದ್ದು 2002ರಲ್ಲಿ ಇದಾಗಿದ್ದು. ಇವ್ರಿಗೆ ದಾನ ಪಂಚಾಯತಿಗೆ ಮಾಡಿಕೊಟ್ಟಿರೋದು. ಇವ್ರು ಪಂಚಾಯತಿರು ಹೇಳ್ತಾ ಇರೋದೇನೆಂದ್ರೆ, ಇದು ನಿಮ್ಗೆ ಬರಲ್ಲ, ನಿಮಗೆ ಸೈಡೇ ಇಲ್ಲ, ಇಲ್ಲೂ ಪಂಚಾಯತಿ ಮುಂದ್ಗಡೆ ಅಡ್ಡ ಇದು ಅನ್ನೋದು ಪಂಚಾಯತಿಯವ್ರ ವಾದ. ಮತ್ತು ಇನ್ನೊಂದು ಏನಂದರೆ, ಇದೇ ಪಂಚಾಯತಿಯವರ ಇಲ್ಲಿ ಒಂದು ಸೈಡ್ ಇದೆ, 285 ಸೈಡ್ ನಂಬರ್ ಇದು, ಪಕ್ಕ ಸೈಡ್ ಇದು. ಇದಕ್ಕೆ ಇದು ಉತ್ತರ ದಕ್ಷಿಣ 25 ಪೂರ್ವ ಪಶ್ಚಿಮ 30 ಅಡಿ, ಉತ್ತರ ದಕ್ಷಿಣ 25 ಅಡಿ, ಪೂರ್ವಕ್ಕೆ ರಸ್ತೆ, ಪಶ್ಚಿಮಕ್ಕೆ ನಾರಾಯಣ ಶಾಸ್ತ್ರಿ, ಉತ್ತರಕ್ಕೆ ರಶೀದ್ ಸಾಬಿ ಅಂತ ಪಂಚಾಯತಿ ದಾಖಲೆಗಳಿದೆ. ಉತ್ತರಕ್ಕೆ ರಶೀದ್ ಸಾಬಿ ಅಂತ ಪಂಚಾಯತಿ ದಾಖಲೆಯಲ್ಲಿದೆ. ಇದೇ ಸೈಡ್ ತೋರಿಸಿದ್ದಾರೆ ರಶೀದ್ ಸಾಬಿ ಅಂತ. ಮತ್ತೆ ದಕ್ಷಿಣಕ್ಕೆ ರಸ್ತೆ. ಏನಂದ್ರೆ ಈ ಸೈಡು ನಿಮ್ದಲ್ಲ, ನಿಮ್ಗೆ ಹೆಂಗ್ ಬಂತು? ಯಾರು ಹೇಳ್ತಾ ಇರೋದು? ಪಂಚಾಯತ್ ಅವ್ರು ಹೇಳೋದು. ಇವ್ರ ವಾದ ಏನಂದ್ರೆ 61 ಜನಕ್ಕೆ ಹೆಂಗಾಗಿದೆಯೋ ನಮಗೂ ಹಂಗೆ ಆಗಿದೆ ಸ್ವಾಮಿ. ದಾಖಲೆಗಳಿದೆಯಾ ಅವ್ರಿಗೆ ಏನಾದ್ರು? ದಾಖಲೆಗಳಿದೆಯಾ? ದಾಖಲೆ ಇದೆ ಇರೋದು ಸರ್. ದಾಖಲೆ ಕೋರ್ಟ್ ಕಾಪಿ ಇದೆ. ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತಲ್ಲ, ಅದು ವಾಪಸ್ ತಗೊಂಡಿರೋ ಕಾಪಿ ಇದೆ. ಆ ನರಸಿಂಹಮೂರ್ತಿ ಸತ್ಯನಾರಾಯಣ ಮೂರ್ತಿ ನರಸಿಂಹಮೂರ್ತಿ ಮಾಡಿರೋದು ಅಗ್ರಿಮೆಂಟ್ ಪೇಪರ್ ಇದೆ. ರಿಜಿಸ್ಟರ್ ಪತ್ರ ಏನಿಲ್ಲ? ರಿಜಿಸ್ಟರ್ ಪತ್ರ ಇದೆ, ರಿಜಿಸ್ಟರ್ ಪತ್ರನೇ. ಇವ್ರಿಗೂ ಪಂಚಾಯತಿ ಅವ್ರಿಗೆ ಮಾಡಿಕೊಟ್ಟಿರೋದು ರಿಜಿಸ್ಟರ್ ಪತ್ರ ಅಲ್ಲ, ದಾನ ಪತ್ರ. ಅದು ರಿಜಿಸ್ಟರ್ ಆಗಿಲ್ಲ. ನಮ್ಮವರು KV ವೆಂಕಟೇಶ ಶೆಟ್ಟಿ, ಇದು ಸರ್ವೆ ನಂಬರ್ 46. ಇಲ್ಲಿಂದ ಸರ್ವೆ ನಂಬರ್ 46ಕ್ಕೆ ಬರುತ್ತೆ. ಇದು ನೀವು ಹೇಳೋ ಪ್ರಕಾರ ಪಂಚಾಯತ್ಗೂ ಇದಕ್ಕೆ ಸಂಬಂಧ ಇಲ್ಲ. ನಂದು ಏನಂದ್ರೆ, ಇಂಥ ಬಡವ್ರನ್ನ ಇವ್ರಿಗೆ ಇದು ಬಿಟ್ರೆ ಏನೂ ಇಲ್ವೇ? ಇಂಥವ್ರಿಗೆ ತೊಂದರೆ ಮಾಡೋದಾ? ಇಲ್ಲ ಪಂಚಾಯತಿ ಮುಂದ್ಗಡೆ ಇದೆ ಅಂದ್ರೆ ಪಂಚಾಯತಿಗೆ ಹೋಗಕ್ಕೆ ಜಾಗ ಇಲ್ಲ. ಪಂಚಾಯತಿಗೆ ಜಾಗ ಇಲ್ಲ ಹೋಗಕ್ಕೆ. ಆ ಕಡೆ 12 ಅಡಿ ಜಾಗ ಇದೆ, ಹಿಂದ್ಗಡೆ 6 ಅಡಿ ಜಾಗ ಇದೆ. ಬಿಲ್ಡಿಂಗ್ ಕಟ್ಟಿದ್ದ ತಪ್ಪೋದು. ಆವತ್ತು ನಾವು ಗ್ರಾಮ ಪಂಚಾಯತ್ ನಮ್ಮ ಮಿಸ್ಸಸ್ ಮೆಂಬರ್ ಇದ್ದಾಗ ನಾವೆಲ್ಲ ಗಲಾಟೆ ಮಾಡಿದ್ವು, ಹಿಂದ್ಗಡೆ ಬಿಲ್ಡಿಂಗ್ ಕಟ್ಟಿ ಮುಂದ್ಗಡೆ 12 ಅಡಿ ಜಾಗ ಇದೆ ಅಂತ. ನಿನ್ನೆ ಇದೇನಾದ್ರು ಅಂದರೆ, ನಿನ್ನೆ ಇದೇ ಪೊಲೀಸ್ ಇಲಾಖೆಯವ್ರು ಬಂದಿದ್ದರು, ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಸ್ ಇದ್ದರು. ನಿನ್ನೆ ಏನು ಮಾಡಿದ್ರು ಅಂದರೆ, 5 ಅಡಿ ಜಾಗಕ್ಕೆ ಬಿಟ್ಟರು. 5 ಅಡಿ ಜಾಗ ಬಿಡ್ರಿ ಈ ಕಡೆ, ಆ ಕಡೆ 12 ಅಡಿ ಜಾಗ ಇರೋದು 2 ಅಡಿ ಜಾಸ್ತಿ ಮಾಡಿಬಿಟ್ಟು 14 ಅಡಿ ಬಿಡ್ರಿ ಅಂತ ನೆನ್ನೆ ಬಿಟ್ಟು ಸೆಟ್ಲ್ ಆಗೋಯ್ತು. ಇದೇ ಪಂಚಾಯತಿ ವಾಟರ್ ಮ್ಯಾನ್ಗೆಲ್ಲ ಇಲ್ಲಿ ಉಳಿದಿಲ್ಲಿ. ಇದೆಲ್ಲ ಆದಮೇಲೆ ಬೆಳಗ್ಗೆ ಹೇಳಿ ಬಂತಾ ಇದ್ರೆ ಮತ್ತೆ ಈ ಥರ ಆಗಿದೆ. ನಿನ್ನೆ ಇದ್ದಿದ್ದು ರಶೀದ್ ಸಾಬಿ ಸೈಡು, ಇವತ್ತಿಲ್ಲಿ ಬಂತೆ. ಸರ್ವೆ ನಂಬರ್ ಈ ಮನೆಗಳೆಲ್ಲ ಸರ್ವೆ 2 ಎಕರೆ 8 ಗುಂಟೆ. ಇದು ದೊಡ್ಡ ರೋಡು 12 ಅಡಿ ಮಾಡಿದ್ದಾರೆ. ಇದು 12, ಇದು 10 ಗುಂಟೆ ಇದೆ ಸರ್ ಜಮೀನಿದೆ. 2 ಎಕರೆ 10 ಗುಂಟೆದಲ್ಲಿ 2 ಎಕರೆ 8 ಗುಂಟೆ ಜಮೀನು, 2 ಎಕರೆ 2 ಗುಂಟೆ ಖರಾಬು. ಟೋಟ್ಲು 2 ಎಕರೆ 10 ಗುಂಟೆ ಇದೆ ಜಮೀನು. ಇದು ಸರ್ವೆ ನಂಬರ್ 46 ಸತ್ಯಮೂರ್ತಿ ಹೆಸರಲ್ಲಿದೆ. ಅವ್ರ ಹೆಸರಲ್ಲೇ ಇದೆ. ಹೌದು, ಈಗಲೂ ಅವ್ರಿಗೆ. ಹೌದು, ತಹಸೀಲ್ದಾರ್ ಇವಾಗ ನಾನು ಅವ್ರು ಹೈಕೋರ್ಟ್ಗೆ ಹೋಗಿದ್ದಾರೆ, ಅವ್ರು ಬರಬೇಕಾಗಿತ್ತು. ಸೊ ಆದ್ರೂ ಅದನ್ನು ಗ್ರಾಮ ಪಂಚಾಯತಿಯಲ್ಲಿ ರೆಸಲ್ಯೂಷನ್ ಮಾಡಿ ನೀವೇನು ಕಳಿಸ್ಬೇಕು ನಮಗೆ, ಅದು ಏನು ಮಾಡಬೇಕು ಅಂತ ನಾನು ಕಾನೂನು ಪ್ರಕಾರ ನೋಡ್ಬಿಟ್ಟು ಅದನ್ನು ಕ್ರಮ ತಗೊಳ್ತೀವಿ. ಇವಾಗ ಇದು ನನ್ನ ಮನೆ. ಒಂದು 30-40 ಜನ ಮಾಡ್ಕೊಂಡಿರ್ಬೋದು, ಇನ್ನು ಉಳಿದಿರು ಮಾಡ್ಕೊಂಡಿಲ್ಲ. ಅನುಭವದಲ್ಲಿದ್ದಾರೆ. ನಮ್ಮದು ಮಾದಿ ಅನ್ನೋ ಇದ್ದಾರೆ, ಅವರು ಹಂಗೆ ಆಗ್ಬಿಟ್ಟಿದ್ದಾರೆ. ನಮ್ದೇನು ತೊಂದರೆ ಮಾಡೋ ಉದ್ದೇಶ ಇಲ್ಲ. ಯಾರು 2 ಸಲ ಅದೇ ಅಂತಂದ್ರೆ ಯಾರು ಅಧ್ಯಕ್ಷರು ಅಂತಂದ್ರು, ಅವ್ರು ಅಧ್ಯಕ್ಷ ಆಗಿಕೊಂಡು ಯಾಕೆ ಗಲಾಟೆ ಮಾಡ್ತಾರೆ ಅಂತ ಬರ್ತೀನಿ ಅಂತೇಳಿ ಬಂದೆ.
ಆವತ್ತು ಗಲಾಟೆ ಮಾಡಿದ್ರು ಸರ್, ಹಿಂದ್ಗಡೆ ಕಟ್ಟಿ ಇನ್ನು ಹಿಂದ್ಗಡೆ ಇದೆ, ಈ ಕಡೆ ಇದೆ ಸರ್. ಇನ್ನು ಕೋಟ್ಗಲ್ ಗ್ರಾಮ ಪಂಚಾಯತಿಯಲ್ಲಿ ಕಳೆದ 2 ದಿನಗಳಿಂದನೂ ಇದೇನು ಅವ್ರದ್ದು ಸೈಟ್ ಅಂತೇಳಿ ಅವರೇನು ಡಿಸ್ಪ್ಯೂಟ್ ಮಾಡಿ ಚಪ್ಪಲಿಗಳನ್ನು ನಾಟಿ ಮಾಡ್ಕೊಂಡಿದ್ರು. ಅದನ್ನು ಎಲ್ಲ ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡಿ ಅದನ್ನು ತೆರವುಗೊಳಿಸ್ತಾ ಇದ್ವಿ. ಅವ್ರಿಗೆ ಸೈಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೈಟ್ ಇಲ್ಲ ಅಂತ ಅನ್ನೋದನ್ನು ಈ ಸರ್ವೆ ನಂಬರಲ್ಲಿರೋದ್ರಿಂದ ಅದು ತಹಶೀಲ್ದಾರ್ ಮುಖಾಂತರ ಅದು ಸರ್ವೆ ಮಾಡಿಸಿ ನಮ್ಮ ಪಂಚಾಯತಿ ಪಕ್ಕದಲ್ಲೇ ಒಂದು ಸ್ವಲ್ಪ ಜಾಗ ಇದೆ, ಅದನ್ನೆಲ್ಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾ ಇದ್ದಾರೆ. ಅದನ್ನು ನಿಯಮಾನುಸಾರ ಏನಿದೆ ಅದನ್ನು ಮಾಡಿಕೊಟ್ಟು ನಾವು ಅದನ್ನು ಕ್ರಮಕ್ಕೆ ಸರ್ಕಾರಕ್ಕೆ ಕಳಿಸ್ಬೋದು. Wait.